ಬೆಂಗಳೂರಿನಲ್ಲಿ ರಸ್ತೆಗಿಳಿದ್ರೆ ಗುಂಡಿ ಕಾಟ, ಮಳೆ ಬಂದ್ರೆ ಮರದ ಕಾಟ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೋಲ್ದೇವನಹಳ್ಳಿಯಲ್ಲಿ ಮರ ಬಿದ್ದು ಯುವತಿ ಬಲಿಯಾಗಿದ್ದ ಘಟನೆ ಮಾಸುವ ಮುನ್ನವೇ ಇವತ್ತು ನವರಂಗ್ನ ಮೇನ್ ಸರ್ಕಲ್ ಅಲ್ಲಿಯೇ ಮರ ಬಿದ್ದು ಬೈಕು, ಕಾರು ಎಲ್ಲ ಜಖಮಾಗಿದೆ. ಈ ರೀತಿಯ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಈಗ ನಿರ್ಮಾಣ ಆಗಿದೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ನವರಂಗ್ ಸಿಗ್ನಲ್ ನವರಂಗ್ ಥಿಯೇಟರ್ ಏನಿದೆ ಅದರ ಬಳಿ ಇರುವಂತಹ ಒಂದು ರಸ್ತೆಯಲ್ಲಿದ್ದೀನಿ. ಇದು ರಾಜ್ಕುಮಾರ್ ರಸ್ತೆ, ನವರಂಗ್ ಇಂದ ತುಮಕೂರು ಕಡೆ ಹೋಗುವಂತಹ ಮಾರ್ಗ ಇದು. ಈಗ ಸದ್ಯ ಈ ಒಂದು ರಸ್ತೆಯಲ್ಲಿ ಬೃಹತ್ ಮರ ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಧರೆಗುರುಳಿರುವಂತದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಏನು ಬುಡ ಸಮೇತ ಈ ಒಂದು ಮರ ದರಶಾಹಿ ಆಗಿದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಎಷ್ಟು ಬೃಹತ್ ಗಾತ್ರದ ಈ ಒಂದು ಮರ. ಆದ್ರೆ ನಿನ್ನೆ ರಾತ್ರಿ 2-2:30 ಸುಮಾರಿಗಾದಂತಹ ಕಾರಣಕ್ಕಾಗಿ ಯಾವುದೇ ಅನಾಹುತಗಳು ಸಂಭವಿಸಿಲ್ಲ. ಆದ್ರೂ ಕೂಡ ಈ ಒಂದು ರಸ್ತೆ ಬ್ಲಾಕ್ ಆಗಿತ್ತು. ತಕ್ಷಣ ಸ್ಥಳಕ್ಕೆ ಬಂದಂತಹ ಟ್ರಾಫಿಕ್ ಪೊಲೀಸರು, ಜಿಬಿಐ ಅರಣ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತರ್ತಾರೆ. ತಕ್ಷಣ ಅವರು ರಾತ್ರಿ ಇಡೀ ಕಾರ್ಯಾಚರಣೆಯನ್ನ ಮಾಡಿಸಿ ಸದ್ಯ ಈ ರೋಡ್ ಬ್ಲಾಕ್ ಅನ್ನ ಕ್ಲಿಯರ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸದ್ಯ ಈ ಒಂದು ರಸ್ತೆ ಈಗಾಗಲೇ ಬ್ಲಾಕ್ ಮಾಡಿದ್ದಾರೆ. ಆಲ್ಮೋಸ್ಟ್ ಈ ಈ ಮರ ತೆರವು ಕೆಲಸ ಮುಗಿದಿರುವಂತಹ ಕಾರಣಕ್ಕಾಗಿ ಇನ್ನೇನು ವಾಹನಗಳ ಸಂಚಾರಕ್ಕೆ ಕೂಡ ಅನುವು ಮಾಡಿಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೀವು ಗಮನಿಸ್ತಾ ಇರಬಹುದು ಈ ಒಂದು ಮರ ಬಿದ್ದಂತಹ ಪರಿಣಾಮ ಆಗಿರುವಂತಹ ಅನಾಹುತಗಳನ್ನ ಕೂಡ ನಾನು ನಿಮಗೆ ದೃಶ್ಯದಲ್ಲಿ ತೋರಿಸುವಂತಹ ಕೆಲಸವನ್ನ ಮಾಡ್ತೀನಿ. ಈ ರಸ್ತೆ ಇಲ್ಲಿ ಕೆಳಗೆ ನಿಲ್ಲಿಸಿದಂತಹ ಒಂದು 2-3 ಬೈಕ್ಗಳು ಸಂಪೂರ್ಣವಾಗಿ ಜಖಮ್ ಆಗಿದ್ದಾವೆ. ಆದ್ರೆ ಈ ಬೆಳಗ್ಗೆ ಟೈಮ್ ನಲ್ಲಿ ಆಗಿದ್ರೆ, ಹಗಲಲ್ಲಾಗಿದ್ರೆ ಇಲ್ಲಿ ಅಂಗಡಿಗಳು ಓಪನ್ ಇರ್ತಾ ಇದ್ವು. ಇಲ್ಲಿ ಸಾಕಷ್ಟು ಜನ ಇರ್ತಾ ಇದ್ರು. ಮತ್ತೆ ಊಟ ಮಾಡ್ಲಿಕ್ಕೂ ಕೂಡ ಜನ ಬರ್ತಾ ಇದ್ರು. ಆದ್ರೆ ರಾತ್ರಿ ಯಾರು ಇರ್ಲಿಲ್ಲ. ಆದ್ರೆ ಈ ಒಂದು ವಾಹನ, ಇಲ್ಲೊಂದು ಓಮಿನಿ ಇದೆ ನಿಂತಿದೆ ನೋಡಿ, ಈ ಒಂದು ಇದರಲ್ಲಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಮರ ಬಿದ್ದಿರುವಂತ ಪರಿಣಾಮ ಅದರ ರೆಂಬೆ ಬಿದ್ದು ಈ ರೀತಿ ಆಗಿದೆ. ಇದರಲ್ಲಿ ಒಬ್ಬರು ಪ್ರಯಾಣವನ್ನ ಮಾಡ್ತಾ ಇದ್ರು ಅನ್ನುವಂತ ಮಾಹಿತಿ ಕೂಡ ಇದೆ. ಅವರು ಚಿಕ್ಕಪುಟ್ಟ ಗಾಯ ಆಗಿದ್ದು ಚಿಕಿತ್ಸೆಯನ್ನ ಪಡೆದುಕೊಂಡು ಸದ್ಯ ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನು ನಾನು ಇಲ್ಲಿ ಪ್ರತ್ಯಕ್ಷದರ್ಶಿ ಒಬ್ರು ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತೇವೆ. ಸರ್, ಎಷ್ಟೊತ್ತಿಗೆ ಆಗಿದ್ದು ಸರ್? ನೀವು 12:15 ಸರ್. ನೀವು ಇದ್ರ ಸರ್ ಇಲ್ಲಿ? ಇಲ್ಲೇ ಇದ್ದೀವಿ ಸರ್. ಏನಾಯ್ತು ಸರ್? ಯಾರೆಲ್ಲ ಜನ ಇದ್ರ? ಸುಮಾರು ಜನ ಈ ಗಾಡಿ ಸರ್, ಮಳೆ ಸಿಕ್ಕಾಪಟ್ಟೆ ಇತ್ತಲ್ಲ, ಆ ಮೊನ್ನೆನೆ ಬೇರೆ ಬಿಟ್ಟಿದ್ರು. ಅದು 3 ದಿನ ಆಯ್ತು, ಅದನ್ನ ಏನೋ ಸರಿ ಮಾಡಿಲ್ಲ. ಬಟ್ ಇವತ್ತೇ ಸಿಕ್ಕಾಪಟ್ಟೆ ಮಳೆ ಬಂದಿರೋದ್ರಿಂದ ವ್ಯಾನ್ ಮೇಲೆ ಬಿತ್ತು. ಫಸ್ಟ್ ವ್ಯಾನ್ ಮೇಲೆ ಬಿದ್ದಿದ್ದಕ್ಕೆ ನಾನು ಎದ್ ಬಂದು ಏನಾಯ್ತು ನೋಡ್ತಾ ಇದ್ದೇನೆ. ಅವಾಗ ನೋಡಿದ್ರೆ ಇದು ಇಬ್ರು ಬೇಗ ಪಾಸ್ ಆದ್ರು. ಅವರು ಇಬ್ರು ಇಂಜುರಿ ವರ್ಕ್ ಆಗಿದೆ. 2 ವೀಲರ್ ಅವರು ಇಂಜುರಿ ಆಗಿದೆ, ಬೇರೆ ಯಾರಿಗೂ ಏನಾಗಿಲ್ಲ. ನಮ್ದು 2 ವೀಲರ್ ಎಲ್ಲ ಒಳಗಡೆ ಲಾಕ್ ಆಗ್ಬಿಟ್ಟಿದ್ದಾವೆ ಅಷ್ಟೇ ಸರ್. ಥ್ಯಾಂಕ್ ಯು. ಇದು ಇಲ್ಲಿನ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇರುವಂತದ್ದು. ಅಂದ್ರೆ ಈ ಗಾಡಿ ಏನಿದೆ, ಈ ಒಂದು ವಾಹನದಲ್ಲಿ ಇಬ್ರು ಬರ್ತಾ ಇದ್ರಂತೆ, ಅವರಿಗೆ ಅಷ್ಟೊಂದು ಇಂಜುರಿ ಆಗಿಲ್ಲ. ಆದ್ರೆ ಬೈಕ್ ನಲ್ಲಿ ಬರ್ತಾ ಇದ್ದಂತ ಇಬ್ಬರಿಗೆ ಇಂಜುರಿ ಆಗಿದೆ. ಇನ್ನು ಇವ್ರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು 2-3 ದಿನದಿಂದ ಈ ಮರ ವಾಲಿತ್ತು ಅನ್ನುವಂಥದ್ದು. ನಾನು ನಿಮಗೆ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ಆಗ್ತಾ ಇದೆ ನೋಡಿ. ಈ ವೈಟ್ ಟಾಪಿಂಗ್ ಕಾಮಗಾರಿಯಿಂದಾಗಿ ಈ ಮಣ್ಣನ್ನ ಆಗದಿದ್ರು, ಹಾಗಾಗಿ ಆ ಮರದ ಬುಡ ಕೂಡ ಮಣ್ಣು ಸಡಿಲಿಕೆ ಆಗಿತ್ತು. ಈ ನೋಡ್ತಾ ಇರ್ಬೋದು ನೀವು. ಹೀಗಾಗಿ ಈ ಮಣ್ಣು ಸರಿಯಾಗಿ ಲೂಸ್ ಆದಂತಹ ಕಾರಣಕ್ಕಾಗಿ ಈ ಮರ ಬಿದ್ದಿದೆ. 2-3 ದಿನದಿಂದ ಇದೇ ರೀತಿ ಇದ್ರು. ಇದನ್ನ ಗಮನವನ್ನ ಹರಿಸದೆ ಇಲ್ಲಿ ನಿರ್ಲಕ್ಷ್ಯ ಮಾಡಿರುವಂತದ್ದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಈ ಒಂದು ಪರಿಣಾಮವಾಗಿ ಅದು ನಿನ್ನೆ ಮಳೆ ಸುರಿದಂತಹ ಸಂದರ್ಭದಲ್ಲಿ ರಾತ್ರಿ ಆಗಿತ್ತು. ಅದಕ್ಕಾಗಿ ಯಾವುದೇ ಅನಾಹುತಗಳು ಅಷ್ಟೊಂದು ಸಂಭವಿಸಿಲ್ಲ. ಹಗಲಾಗಿದ್ರೆ ದೊಡ್ಡ ಅನಾಹುತವೇ ಆಗ್ತಾ ಇತ್ತು. ಇನ್ನಾದ್ರೂ ಈ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ತರಹದ ಇರುವಂತಹ ಅಪಾಯವನ್ನ ಒಡ್ಡುವಂತಹ ಮರಗಳನ್ನ ತೆರವು ಮಾಡುವಂತಹ ಕೆಲಸವನ್ನ ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ರಸ್ತೆಗಿಳಿದ್ರೆ ಗುಂಡಿ ಕಾಟ, ಮಳೆ ಬಂದ್ರೆ ಮರದ ಕಾಟ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೋಲ್ದೇವನಹಳ್ಳಿಯಲ್ಲಿ ಮರ ಬಿದ್ದು ಯುವತಿ ಬಲಿಯಾಗಿದ್ದ ಘಟನೆ ಮಾಸುವ ಮುನ್ನವೇ ಇವತ್ತು ನವರಂಗ್ನ ಮೇನ್ ಸರ್ಕಲ್ ಅಲ್ಲಿಯೇ ಮರ ಬಿದ್ದು ಬೈಕು, ಕಾರು ಎಲ್ಲ ಜಖಮಾಗಿದೆ. ಈ ರೀತಿಯ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಈಗ ನಿರ್ಮಾಣ ಆಗಿದೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ನವರಂಗ್ ಸಿಗ್ನಲ್ ನವರಂಗ್ ಥಿಯೇಟರ್ ಏನಿದೆ ಅದರ ಬಳಿ ಇರುವಂತಹ ಒಂದು ರಸ್ತೆಯಲ್ಲಿದ್ದೀನಿ. ಇದು ರಾಜ್ಕುಮಾರ್ ರಸ್ತೆ, ನವರಂಗ್ ಇಂದ ತುಮಕೂರು ಕಡೆ ಹೋಗುವಂತಹ ಮಾರ್ಗ ಇದು. ಈಗ ಸದ್ಯ ಈ ಒಂದು ರಸ್ತೆಯಲ್ಲಿ ಬೃಹತ್ ಮರ ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಧರೆಗುರುಳಿರುವಂತದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಏನು ಬುಡ ಸಮೇತ ಈ ಒಂದು ಮರ ದರಶಾಹಿ ಆಗಿದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಎಷ್ಟು ಬೃಹತ್ ಗಾತ್ರದ ಈ ಒಂದು ಮರ. ಆದ್ರೆ ನಿನ್ನೆ ರಾತ್ರಿ 2-2:30 ಸುಮಾರಿಗಾದಂತಹ ಕಾರಣಕ್ಕಾಗಿ
ಯಾವುದೇ ಅನಾಹುತಗಳು ಸಂಭವಿಸಿಲ್ಲ. ಆದ್ರೂ ಕೂಡ ಈ ಒಂದು ರಸ್ತೆ ಬ್ಲಾಕ್ ಆಗಿತ್ತು. ತಕ್ಷಣ ಸ್ಥಳಕ್ಕೆ ಬಂದಂತಹ ಟ್ರಾಫಿಕ್ ಪೊಲೀಸರು, ಜಿಬಿಐಯ ಅರಣ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತರ್ತಾರೆ. ತಕ್ಷಣ ಅವರು ರಾತ್ರಿ ಇಡೀ ಕಾರ್ಯಾಚರಣೆಯನ್ನ ಮಾಡಿಸಿ ಸದ್ಯ ಈ ರೋಡ್ ಬ್ಲಾಕ್ ಅನ್ನ ಕ್ಲಿಯರ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸದ್ಯ ಈ ಒಂದು ರಸ್ತೆ ಈಗಾಗಲೇ ಬ್ಲಾಕ್ ಮಾಡಿದ್ದಾರೆ. ಆಲ್ಮೋಸ್ಟ್ ಈ ಈ ಮರ ತೆರವು ಕೆಲಸ ಮುಗಿದಿರುವಂತಹ ಕಾರಣಕ್ಕಾಗಿ ಇನ್ನೇನು ವಾಹನಗಳ ಸಂಚಾರಕ್ಕೆ ಕೂಡ ಅನುವು ಮಾಡಿಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೀವು ಗಮನಿಸ್ತಾ ಇರಬಹುದು, ಈ ಒಂದು ಮರ ಬಿದ್ದಂತಹ ಪರಿಣಾಮ ಆಗಿರುವಂತಹ ಅನಾಹುತಗಳನ್ನ ಕೂಡ ನಾನು ನಿಮಗೆ ದೃಶ್ಯದಲ್ಲಿ ತೋರಿಸುವಂತಹ ಕೆಲಸವನ್ನ ಮಾಡ್ತೀನಿ. ಈ ರಸ್ತೆ ಇಲ್ಲಿ ಕೆಳಗೆ ನಿಲ್ಲಿಸಿದಂತಹ ಎರಡು ಮೂರು ಬೈಕ್ಗಳು ಸಂಪೂರ್ಣವಾಗಿ ಜಖಮ್ ಆಗಿದ್ದಾವೆ. ಆದ್ರೆ ಈ ಬೆಳಗ್ಗೆ ಟೈಮ್ ನಲ್ಲಿ ಆಗಿದ್ರೆ, ಹಗಲಲ್ಲಾಗಿದ್ರೆ ಇಲ್ಲಿ ಅಂಗಡಿಗಳು ಓಪನ್ ಇರ್ತಾ ಇದ್ವು. ಇಲ್ಲಿ ಸಾಕಷ್ಟು ಜನ ಇರ್ತಾ ಇದ್ರು. ಮತ್ತೆ ಊಟ ಮಾಡ್ಲಿಕ್ಕೂ ಕೂಡ ಜನ ಬರ್ತಾ ಇದ್ರು. ಆದ್ರೆ ರಾತ್ರಿ ಯಾರು ಇರ್ಲಿಲ್ಲ. ಆದ್ರೆ ಈ ಒಂದು ವಾಹನ, ಇಲ್ಲೊಂದು ಓಮಿನಿ ನಿಂತಿದೆ ನೋಡಿ, ಈ ಒಂದು ಇದರಲ್ಲಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಮರ ಬಿದ್ದಿರುವಂತ ಪರಿಣಾಮ, ಅದರ ರೆಂಬೆ ಬಿದ್ದು ಈ ರೀತಿ ಆಗಿದೆ. ಇದರಲ್ಲಿ ಒಬ್ಬರು ಪ್ರಯಾಣವನ್ನ ಮಾಡ್ತಾ ಇದ್ರು ಅನ್ನುವಂತ ಮಾಹಿತಿ ಕೂಡ ಇದೆ. ಅವರು ಚಿಕ್ಕಪುಟ್ಟ ಗಾಯ ಆಗಿದ್ದು ಚಿಕಿತ್ಸೆಯನ್ನ ಪಡೆದುಕೊಂಡು ಸದ್ಯ ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನು ನಾನು ಇಲ್ಲಿ ಪ್ರತ್ಯಕ್ಷದರ್ಶಿ ಒಬ್ರು ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತೇವೆ. ಸರ್, ಎಷ್ಟೊತ್ತಿಗೆ ಆಗಿದ್ದು ಸರ್? ನೀವು 12:45 ಸರ್. ನೀವಿದ್ರ ಸರ್ ಇಲ್ಲಿ? ಇಲ್ಲೇ ಇದೆ ಸರ್. ಏನಾಯ್ತು ಸರ್? ಯಾರೆಲ್ಲ ಜನ ಇದ್ರ? ಸುಮಾರು ಜನ ಈ ಗಾಡಿ ಸರ್, ಮಳೆ ಸಿಕ್ಕಾಪಟ್ಟೆ ಇತ್ತಲ್ಲ, ಆ ಮೊನ್ನೆನೆ ಬೇರೆ ಬಿಟ್ಟಿದ್ರು. 3 ದಿನ ಆಯ್ತು, ಅದನ್ನ ಏನೋ ಸರಿ ಮಾಡಿಲ್ಲ. ಬಟ್ ಇವತ್ತೇ ಸಿಕ್ಕಾಪಟ್ಟೆ ಮಳೆ ಬಂದಿರೋದ್ರಿಂದ ವ್ಯಾನ್ ಮೇಲೆ ಬಿತ್ತು. ಫಸ್ಟ್ ವ್ಯಾನ್ ಮೇಲೆ ಬಿದ್ದಿದ್ದಕ್ಕೆ ನಾನು ಎದ್ ಬಂದು ಏನಾಯ್ತು ನೋಡ್ತಾ ಇದ್ದೇನೆ. ಅವಾಗ ನೋಡಿದ್ರೆ ಇದು ಇಬ್ರು ಬೇಗ ಪಾಸ್ ಆದ್ರು. ಅವರು ಇಬ್ರು ಇಂಜುರಿ ವರ್ಕ್ ಆಗಿದೆ. 2 ವೀಲರ್ ಅವರು ಇಂಜುರಿ ಆಗಿದೆ, ಬೇರೆ ಯಾರಿಗೂ ಏನಾಗಿಲ್ಲ. ನಮ್ದು 2 ವೀಲರ್ ಎಲ್ಲ ಒಳಗಡೆ ಲಾಕ್ ಆಗ್ಬಿಟ್ಟಿದ್ದಾವೆ ಅಷ್ಟೇ ಸರ್. ಥ್ಯಾಂಕ್ ಯು. ಇದು ಇಲ್ಲಿನ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇರುವಂತದ್ದು. ಅಂದ್ರೆ ಈ ಗಾಡಿ ಏನಿದೆ, ಈ ಒಂದು ವಾಹನದಲ್ಲಿ ಇಬ್ರು ಬರ್ತಾ ಇದ್ರಂತೆ. ಅವರಿಗೆ ಅಷ್ಟೊಂದು ಇಂಜುರಿ ಆಗಿಲ್ಲ. ಆದ್ರೆ ಬೈಕ್ ನಲ್ಲಿ ಬರ್ತಾ ಇದ್ದಂತ ಇಬ್ಬರಿಗೆ ಇಂಜುರಿ ಆಗಿದೆ. ಇನ್ನು ಇವ್ರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, 2-3 ದಿನದಿಂದ ಈ ಮರ ವಾಲಿತ್ತು ಅನ್ನುವಂಥದ್ದು. ನಾನು ನಿಮಗೆ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ಆಗ್ತಾ ಇದೆ ನೋಡಿ. ಈ ವೈಟ್ ಟ್ಯಾಪಿಂಗ್ ಕಾಮಗಾರಿಯಿಂದಾಗಿ ಈ ಮಣ್ಣನ್ನ ಆಗದಿದ್ರು, ಹಾಗಾಗಿ ಆ ಮರದ ಬುಡ ಕೂಡ ಮಣ್ಣು ಸಡಿಲಿಕೆ ಆಗಿತ್ತು. ಈ ನೋಡ್ತಾ ಇರ್ಬೋದು ನೀವು. ಹೀಗಾಗಿ ಈ ಮಣ್ಣು ಸರಿಯಾಗಿ ಲೂಸ್ ಆದಂತಹ ಕಾರಣಕ್ಕಾಗಿ ಈ ಮರ ಬಿದ್ದಿದೆ. 2-3 ದಿನದಿಂದ ಇದೇ ರೀತಿ ಇದ್ರು. ಇದನ್ನ ಗಮನವನ್ನ ಹರಿಸದೆ ಇಲ್ಲಿ ನಿರ್ಲಕ್ಷ್ಯ ಮಾಡಿರುವಂತದ್ದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಈ ಒಂದು ಪರಿಣಾಮವಾಗಿ ಅದು ನಿನ್ನೆ ಮಳೆ ಸುರಿದಂತಹ ಸಂದರ್ಭದಲ್ಲಿ ರಾತ್ರಿ ಆಗಿತ್ತು. ಅದಕ್ಕಾಗಿ ಯಾವುದೇ ಅನಾಹುತಗಳು ಅಷ್ಟೊಂದು ಸಂಭವಿಸಿಲ್ಲ. ಹಗಲಾಗಿದ್ರೆ ದೊಡ್ಡ ಅನಾಹುತವೇ ಆಗ್ತಾ ಇತ್ತು. ಇನ್ನಾದ್ರೂ ಈ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ತರಹದ ಇರುವಂತಹ ಅಪಾಯವನ್ನ ಒಡ್ಡುವಂತಹ ಮರಗಳನ್ನ ತೆರವು ಮಾಡುವಂತಹ ಕೆಲಸವನ್ನ ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ರಸ್ತೆಗಿಳಿದ್ರೆ ಗುಂಡಿ ಕಾಟ, ಮಳೆ ಬಂದ್ರೆ ಮರದ ಕಾಟ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೋಲ್ದೇವನಹಳ್ಳಿಯಲ್ಲಿ ಮರ ಬಿದ್ದು ಯುವತಿ ಬಲಿಯಾಗಿದ್ದ ಘಟನೆ ಮಾಸುವ ಮುನ್ನವೇ ಇವತ್ತು ನವರಂಗ್ನ ಮೇನ್ ಸರ್ಕಲ್ ಅಲ್ಲಿ ಮರ ಬಿದ್ದು ಬೈಕು, ಕಾರು ಎಲ್ಲ ಜಖಮಾಗಿದೆ. ಈ ರೀತಿಯ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಈಗ ನಿರ್ಮಾಣ ಆಗಿದೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ನವರಂಗ ಸಿಗ್ನಲ್ ನವರಂಗ ಥಿಯೇಟರ್ ಏನಿದೆ ಅದರ ಬಳಿ ಇರುವಂತಹ ಒಂದು ರಸ್ತೆಯಲ್ಲಿದ್ದೀನಿ. ಇದು ರಾಜ್ಕುಮಾರ್ ರಸ್ತೆ, ನವರಂಗಿಂದ ತುಮಕೂರು ಕಡೆ ಹೋಗುವಂತಹ ಮಾರ್ಗ ಇದು. ಈಗ ಸದ್ಯ ಈ ಒಂದು ರಸ್ತೆಯಲ್ಲಿ ಬೃಹತ್ ಮರ ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಧರೆಗುರುಳಿರುವಂತದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಬುಡ ಸಮೇತ ಈ ಒಂದು ಮರ ದರಶಾಹಿ ಆಗಿದೆ.